ನಮಸ್ತೆ ಎಲ್ಲರಿಗೂ. ಈಗ ನಾವು ಹೋಗ್ತಾ ಇರೋದು ಭೀಮೇಶ್ವರಿಗೆ. ಭೀಮೇಶ್ವರ ನಿಯರ್ ಬೈ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಫಾಲ್ ಸಿಗುತ್ತೆ. ಆಮೇಲೆ ಜೋಗ್ ಫಾಲ್, ಮಿನಿ ಜೋಗ್ ಫಾಲ್ ಸಿಗುತ್ತೆ. ಇದೆ ಮಿನಿ ಜೋಗ್ ಫಾಲ್ಸು. ಆಮೇಲೆ ಗ್ರೀನ್ ಆಗಿರೋ ಒಂಥರ ತುಂಬ ಚೆನ್ನಾಗಿದೆ. ಅಲ್ಲೋಗಿ ಆ ಥರ ಡ್ಯಾನ್ಸ್ ಮಾಡ್ಕೊಂಡು ಬಂದಿತ್ತು ಅಷ್ಟೇ, ಹಾಗೆ ಮಳೆ ಬಂದುಬಿಡ್ತು. ರೋಡ್ ಒನ್ ವೇ ರೋಡ್ ಇರೋದಲ್ಲಿ ಈಗ ಹೋಗ್ತಾ ಇದ್ದೀರಿ. ಭೀಮೇಶ್ವರ್ ನಿಯರ್ ಬೈ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೊರಗಡೆ ಹೋಗೋದಕ್ಕೆ ನಮ್ಮ ಓನ್ ಕಾರಲ್ಲೆಲ್ಲ ನಡ್ಕೊಂಡೆಲ್ಲ ಹೋಗೋಂಗಿಲ್ಲ. ಹೋಗ್ತಾ ಇದ್ದೀವಿ ನಾನು ನಮ್ಮ ಪಾಪು ಎಲ್ಲರೂ ಹೋಗ್ತಾ ಇದ್ದೀವಿ. ಭಾರಿ ಖುಷಿ ಆಗ್ತಾ ಇದೆ. ಒಬ್ಬರು ಕೆಸರಲ್ಲಿ ಬೀಳ್ತಿದ್ರು, ಒಬ್ಬರು ಕೆಸರಲ್ಲಿ ಬಿದ್ದಾಗ್ಬಿಟ್ರು. ಈ ಅಣ್ಣ ಮಾತ್ರ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ರು ಗಾಯ್ಸ್. ಅಂತ ಆ ರೋಡಲ್ಲಿ ಆ ಥರ ಕರ್ಕೊಂಡು ಸೇಫಾಗಿ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನು. ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಜ ಹೇಳಬೇಕು ಅಂದರೆ ಅಲ್ಲಿ ತುಂಬ ನಾವು ಬಿದ್ದುಬಿಡ್ತೀವೇನೋ ಅನ್ನೋ ಫೀಲಲ್ಲಿದ್ರೂ ಅವಣ್ಣನ ಬಂಡೆ ಇದ್ರೂ ಬಂಡೆ ಮೇಲೇ ಹತ್ತಿದ್ದಾರೆ. ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ದಾರೆ ಅವರು. ಅಂದರೆ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದರು. ಚಾರ್ಜಸ್ ಒಬ್ಬರಿಗೆ 150 ಆಗುತ್ತೆ. ಅವರೇ 1 ಅವರ್ ಟೈಮ್ ಕೊಡ್ತಾರೆ. 1 ಅವರ್ ಟೈಮ್ ಕೊಡೋದ್ರೊಳಗಡೆ ನಾವು ಹೋಗಿ ಬಂದುಬಿಡಬೇಕು. 1 ಅವರ್ವರೆಗೂ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ನಮಗೆ. ಒಂದು ಟ್ರೆಕ್ಕಲ್ಲಿ 10 ಮೆಂಬರ್ಸ್ ಹೋಗ್ಬೋದು. ನಾವು 8-9 ಮೆಂಬರ್ಸ್ ಇದ್ರಿ ಹೋಗ್ಬಿಟ್ಟು ಬಂದ್ರಿ. ಈಗ ನೋಡಿ ಮೇಲ್ಗಡೆ ಹೋಗಬೇಕಾದ್ರೆ ಸ್ಲಿಪ್ಪರ್ ಏನೂ ಹಾಕ್ಕೊಳ್ಳೋಂಗಿಲ್ಲ. ಅಲ್ಲಿ ಟೆಂಪಲ್ ಇರುತ್ತೆ, ಅದರ ರೂಲ್ಸ್ ಪ್ರಕಾರ ನಾವು ಫಾಲೋ ಅಪ್ ಮಾಡಬೇಕು. ಈ ಥರ ಬೆಟ್ಟ ಇರುತ್ತಲ್ವ, ಈ ಬೆಟ್ಟದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಬಿಸಿಲು, ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಗಾಳಿ, ವಿಪರೀತ ಗಾಳಿ. ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಚಳಿ, ಆಮೇಲೆ ಮಳೆ. ಈ ಥರ ಇತ್ತು ಅಲ್ಲಿ. ವೀವ್ ಅಂತೂ ಮಸ್ತಾಗಿತ್ತು ಗಾಯ್ಸ್. ನೋಡಿ ನೀವೇ ನೋಡ್ಬೋದು, ಮಳೆ ಬರ್ತೈತೆ ಈಗ. ಟೆಂಪಲ್ ಹತ್ರ ಹೋಗ್ಬೇಕಾದ್ರೆ ಈ ಥರ ಮೆಟ್ಲಿರುತ್ತೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ನಾವು. ಟೆಂಪಲ್ ಹತ್ರ ಬಂದ್ರಿ ನಾವೀಗ. ಬಟ್ ಇಲ್ಲಿ ಏನಂತಂದರೆ ಮಳೆ ಟೈಮಲ್ಲಿ ಅಷ್ಟೇ ಈ ಥರ ಜಲಪಾತ ಥರ ನೀರು ಹರಿಯೋದು. ಇನ್ನು ಬಿಸಿಲು ಟೈಮಲ್ಲಿ ಬಂದರೆ ನೀರೇ ಬರ್ತಾ ಇರಲಿಲ್ಲ. ಇದೇ ಟೆಂಪಲ್ ಹತ್ರ ದೀಪ ಹಚ್ಬಿಟ್ಟು ಹೋಗ್ಬಿಡ್ತಾರೆ, ಅದು ಬಟ್ ಓಪನ್ ಇರೋಲ್ಲ ಅಲ್ಲಿ. ಇಲ್ಲಿ ನೀರು ಬರುತ್ತೆ ನೋಡಿ. ಇಲ್ಲಿ ನೀರು ಒಂದು ಟೈಮ್ ಅಷ್ಟೇ ಅಂತ ತಲೆ ಮೇಲೆ ಹಿಂಗೆ ಹಾಕ್ಕೊಳ್ಬೇಕಾಗಿರೋದು. ದೇವಸ್ಥಾನ ನೋಡ್ಬೋದು ನೀವು. ಏನು ಆಗಿನ ಕಾಲದ ತುಂಬ ಹಳೇ ಕಾಲದ ದೇವಸ್ಥಾನ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂಥರ ಭಯ ಆಗುತ್ತೆ ಅಲ್ಲಿ ಹೋಗೋದಕ್ಕೆ. ನಮ್ಮ ಫ್ಯಾಮಿಲಿಯೆಲ್ಲ ಇದ್ದಲ್ಲ, ನನಗೇನು ಭಯ ಆಗಿಲ್ಲ. ಟೆಂಪಲ್ ಮುಂದೆನೇ ಈ ಥರ ನೀರು ಹರಿತಾ ಇರುತ್ತೆ. ಎಲ್ಲರೂ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಚೆನ್ನಾಗಿದೆ. ಸೌಂಡ್ ಅಂತೂ ತುಂಬ ಚೆನ್ನಾಗಿದೆ. ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ಅಕ್ಕ ಡ್ಯಾನ್ಸ್ ಆಡೋಣ ಭೂಮಿ, ಒಂದು ಮೆಮೊರಿಬಲ್ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಸೇರಿ, ನಾನು ಮಾಡಬೇಕಾದ್ರೆ ಅವ್ರು ವಿಡಿಯೋ ಮಾಡಿದ್ರು, ಅವ್ರು ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಿದ್ರೆ. ಆಮೇಲೆಲ್ಲ ಮುಗಿಸ್ಕೊಂಡು ರಿಟರ್ನು ನಾವು ಬೀಚ್ಗೆ ಹೋಗ್ತಾ ಇದ್ದೀರಿ. ನನ್ನ ಮಗ ನೀನು ಮಾತ್ರ ಸನ್ ರೂಫಲ್ಲಿ ಹೋಗಿದ್ದೆ ಮಮ್ಮಿ, ನಾನು ಹೋಗಬೇಕು ಅಂತ ಹೇಳಿದ. ಅದಕ್ಕೆ ಅವನು ನಾನಿಬ್ಬರು ಜೊತೆಯಲ್ಲೇ ಒಂದು ವೇವ್ ತಗೊತಾ ಇದ್ದೀವಿ, ವಿಡಿಯೋ ತಗೊತಾ ಇದ್ದೀವಿ. ನಾವು ಈಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡ ಅಲೆಗಳು ಬರ್ತಿತ್ತು ಗೊತ್ತಾ ಅಲ್ಲಿ. ತುಂಬ ದೊಡ್ಡ ಅಲೆ ಬರ್ತಿತ್ತು. ತಿರ್ಗಿ ಅಲ್ಲಿ ಯಾರು ಹೋಗೋದಕ್ಕೆ ಆಡೋದಕ್ಕೆ ಈ ಟೈಮಲ್ಲಿ ಇಲ್ಲ. ಫೆಬ್ರವರಿ ಟೈಮಲ್ಲಿ ಹೋದರೆ ಮಾತ್ರ ಅಲ್ಲಿ ಎಲ್ಲ ಎಂಜಾಯ್ ಮಾಡ್ಬೋದು. ಮಲ್ಪೆಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರಲಿ, ಬೀಚ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಬಟ್ ವೀವ್ ಅಂತೂ ಮಸ್ತಾಗಿತ್ತು ಗಾಯ್ಸ್. ಹಾಗೆ ನಾವು ಮಲ್ಪೆಗೆ ಬಂದ್ವಿ ಊಟ ಮಾಡಿಕೊಂಡು. ತಿರ್ಗಾ ಮಲ್ಪೆ ಹತ್ರ ಅಂದ್ರೆ ಫುಲ್ಲು ಕತ್ಲಾಗ್ಬಿಟ್ಟಿತ್ತು ನಾವು ಹೋಗೋದಕ್ಕೆ. ನೈಟು 8 o'clock ಆಗಿತ್ತು. ರೂಮೆಲ್ಲ ಉಡುಪಿಯಲ್ಲಿ ಬುಕ್ ಮಾಡಿಕೊಂಡು, ಫಿಶ್ ಫೇಮಸ್ ಅಲ್ವ ಅಲ್ಲಿ, ಫಿಶ್ ತಿಂದ್ಕೊಂಡು ಎಲ್ಲ ಫ್ಯಾಮಿಲೀಸು ಬಂದ್ರಿ ರೂಮ್ ಕಡೆ. ಹೇಗಿತ್ತು ಇವತ್ತಿನ ಲಾಗ್? ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ನೆಕ್ಸ್ಟ್ ವ್ಲಾಗ್ ಬಂದು ಅಲ್ಲಿವರೆಗೂ ಕೀಪ್ ವಾಚಿಂಗ್.